Media houses should interact with media colleges and universities since the next generation manpower for media comes from there, said Arvind Navda, Mysore Bureau Chief of Vijay Karnataka. Speaking on the occasion of the Press Day organized by the Dakshina Kannada Working Journalists Association at Press Club in Mangalore on Tuesday, July 8th, Arvind Navda revealed that most of the media students are not aware of the technology that media houses use and what they expect from them. Therefore, media organizations should keep in touch with educational institutions teaching media and journalism so that they train students accordingly. Young reader, ಯಾವ ಸ್ಥಿತಿಯಲ್ಲಿ ಇದ್ದಾನೆ ಅಂದರೆ ನಾವು ಇವತ್ತು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಅಥವಾ ಟೆಲಿಮೀಡಿಯಾ ಇರ್ಬೋದು ಇವತ್ತು ನಾವು ಯಂಗ್ ರೀಡರ್ಸ್ನ ಉಳಿಸ್ಕೊಳ್ಬೇಕಂದ್ರೆ ಅವನು ಯಾವುದೋ ಒಂದು ಸಾಹಿತ್ಯದ ಪತ್ರಿಕೆಯಾಗಿನೋ ಅಥವಾ ಒಂದು ರಾಜಕಾರಣದ ವಿಶ್ಲೇಷಣಾ ಪತ್ರಿಕೆ ನೋಡ್ತಾನೆ ಇಲ್ಲ. ಅವನಿಗೆ ಎಲ್ಲ ವಿಷಯಗಳು ಬೇಕು. ಮೈಸೂರು ಅರಮನೆಯಲ್ಲಿ ಏನಾಗುತ್ತೆ ಅನ್ನುವಂಥ ವಿಷಯವನ್ನು ಕೇಳುವ ಸಂದರ್ಭದಲ್ಲಿ ಅವನು ಬ್ರಿಟನ್ ಅನ್ನೋ ವಿಷಯನೂ ಅದ್ರಲ್ಲಿ ಕೊಡಿ ಅಂತ ಕೇಳ್ತಾನೆ. ಅದ್ರ ಜೊತೆ ಕ್ವಶನ್ ಪೇಪರು ಕೇಳ್ತಾನೆ. ಅದೊಂದು ಎಜುಕೇಷನ್ ಮೀಡಿಯಾನೂ ಆಗಬೇಕು, ಅವನಿಗೆ ನ್ಯೂಸ್ ಮೀಡಿಯಾನೂ ಆಗಬೇಕು, ಇನ್ಫಾರ್ಮೇಷನ್ ಮೀಡಿಯಾನೂ ಆಗಬೇಕು. ಇಷ್ಟೆಲ್ಲವನ್ನು ನಾವು ಪೂರೈಸಬೇಕಾದಂಥ ಒತ್ತಡದಲ್ಲಿ ನಾವಿದ್ದೀವಿ. ಜೊತೆಗೆ ನಮಗೆ ಅದರಲ್ಲೂ ಪ್ರಿಂಟ್ ಮೀಡಿಯಾದಲ್ಲಿ ದೃಶ್ಯ ಮಾಧ್ಯಮಕ್ಕಿಂತ ಹೆಚ್ಚು ಒತ್ತಡ ಜಾಸ್ತಿ ಇದೆ. ಒಂದು ಬ್ರೇಕಿಂಗ್ ನ್ಯೂಸ್ ಆದ ಕೂಡಲೇ ನಮ್ಮ ಸುದ್ದಿ ಮನೆಗಳಲ್ಲಾಗುವ ಅಲ್ಲದ ಕಲ್ಲೋದಕ್ಕೆ ನೋಡಬೇಕು. ನಮ್ಮ ಚೀಫ್ ರಿಪೋರ್ಟರ್ ಹೇಳ್ತಾರೆ, ಯಾವುದೋ ಒಂದು ಸುದ್ದಿ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ, ನೋಡ್ರಿ ಅದೇನಾಗಿದೆ ನೋಡ್ರಿ, ಅದನ್ನು ನೋಡೋ ಅಷ್ಟೊತ್ತಿಗೆ ನಾವು ಸೋತೋಗ್ಬಿಟ್ಟಿರ್ತೇವೆ. ಯಾಕಂದರೆ ಅವರ ಸುದ್ದಿ ಮೂಲಗಳು ನಮಗಿರೋದಿಲ್ಲ. ಸರಿ, ನಮ್ಮ ಸುದ್ದಿ ಮೂಲಗಳನ್ನು ಚೆಕ್ ಮಾಡಿ ಓಡಿಸೋಷ್ಟು ನಮ್ಮ ಡೆಡ್ಲೈನ್ ಮುಗಿದೋಗುತ್ತೆ. ಅವ್ರು ಬೊಬ್ಬೆ ಹಾಕ್ತಾ ಇರ್ತಾರೆ. ಏನು ಮಾಡಬೇಕು ಅಂತ ಬ್ರೇಕಿಂಗ್ ನ್ಯೂಸ್ ಅಂದರೆ ದೃಶ್ಯ ಮಾಧ್ಯಮದ ಜೊತೆಗೆ ನಾವು ಕಾಂಪೀಟ್ ಮಾಡಬೇಕಾದ ಅನಿವಾರ್ಯ ಪ್ರಿಂಟ್ ಮೀಡಿಯಾಕ್ಕೆ ಇರೋದಿದೆಯಲ್ಲ ಅದು. ಹಾಗಾಗಿ ನನಗೆ ನಾವು ಯಂಗ್ ಜರ್ನಲಿಸ್ಟ್ಗಳು ಸೋಮಾರಿಗಳಾಗಿರೋದಿಲ್ಲ. Denying allegations that young journalists lack research-based journalistic abilities, Navda said that the young breed of journalists is doing a good job amidst pressure and competition. He remarked that journalists are more stereotypical in their approach to a news story. He advised that they should rather look at a story from all possible angles, thereby widening their intellect. Navda asserted that media today is an industry and to survive amidst competition, exaggeration of news is common. He told that there is nothing wrong in sensible exaggeration of news. Citing the Padma Priya case, he revealed that because of additional details and exaggeration that media carried in their reports, people came to know about many hidden truths. ನಾವು ಫ್ಯಾಕ್ಟ್ ಬಿಟ್ಟು ಏನನ್ನೂ ಹೇಳೋದಿಲ್ಲ. ಈಗ ನಾವು ಅಪರಾಧಿಗಳ ಸಾಲಿನಲ್ಲಿ ನಿಂತಿದ್ದೇವೆ. ಹರ್ಷ ಅವರು ಹೇಳಿದಾಗೇನೆ ನಾವು ಏನೋ ಅಪರಾಧ ಮಾಡಿದ್ದೇವೆ ಅನ್ನೋ ರೀತಿಯಲ್ಲಿ ಇಲ್ಲ. ನನಗನ್ಸುತ್ತೆ ಫ್ಯಾಕ್ಟ್ ಇಲ್ಲದೆ ನಾವು ಬರೆದಿಲ್ಲ. ಫ್ಯಾಕ್ಟಿಗೆ ಸ್ವಲ್ಪ ರೋಚಕತೆಯನ್ನು ನಾವು ಹಚ್ಚಿರ್ಬೋದು. ಅಂದರೆ ನಾವು ಹಿಂದಿಂದ ಆ ಥರದ ಸುದ್ದಿಗಳನ್ನು ಕೊಟ್ಟು ಅವ್ರನ್ನ ಆ ಒಂದು ನೆಲೆಗೆ ನಾವು ಬೆಳೆಸಿರ್ಬೋದು. ಆದರೆ ನನಗೆ ಭಾಷೆ ಬರೀ ಅನಿಸೋದು ಅದು ಆ ರೋಚಕತೆ ಅನ್ನೋದು, ನಿಮ್ಮ ರೋಚಕತೆಯ ಪರಿಣಾಮ ಏನು ಅಂತ ಯಾರಾಗಲಿ. ಈಗ ಒಂದು ತಾವು ಸಿಡಿದು ಸತ್ತು ಹೋಗುವ ಮಹಿಳೆಯ ಸಾವು ಎಷ್ಟು ನಿಗೂಢವಾಗಿ ಹೋಗ್ತಾ ಇತ್ತು, ಅಷ್ಟೇ ನಿಗೂಢವಾಗಿ ಪ್ರಕರಣ ಮುಗಿದು ಹೋಗ್ತಾ ಇತ್ತು. ಆದರೆ ಪೇಪರ್ನಲ್ಲಿ, ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಅದೊಂದು ಇಶ್ಯೂ ಥರ ಮಾಡಿದ್ರಿಂದಲೇ ಈಗ ನಾಳೆ ತನಿಖೆ ಆದಮೇಲೆ ಇನ್ನೂ ಬೇರೆ ಏನೋ ನಮಗೆ ತಿಳಿಯದ, ಜೊತೆಗೆ ನಮ್ಮ ಸಮಾಜಕ್ಕೆ ತಿಳಿಯದ ಎಷ್ಟೋ ಸತ್ಯಗಳು ಹೊರಗಡೆ ಬರ್ಬೋದು. ಹಾಗಾಗಿ ಒಂದು ಇಶ್ಯೂ ಬೇಸ್ಡ್ ಆಗಿ ಒಂದು ಪ್ರಕರಣವನ್ನು ಬಿಂಬಿಸೋದಾಗಲಿ ಅಥವಾ ಅದನ್ನ ಪ್ರೊಜೆಕ್ಟ್ ಮಾಡೋದಾಗಲಿ ಯಾವುದೇ ರೀತಿಯ ತಪ್ಪಲ್ಲ ಅಂತ ಅನ್ನೋದು ನನ್ನ ಅನಿಸಿಕೆ. ಇದು ಬೇರೆ ರೀತಿಯ ಅಭಿಪ್ರಾಯಗಳಿರ್ಬೋದು, ನನ್ನ ಅನಿಸಿಕೆ. ಅದಕ್ಕೆ ಈ ಇದರಲ್ಲಿ ನಾನು ಭಾಳಷ್ಟು ಬಾರಿ ಅಂದ್ಕೊಳ್ಳೋದು, ಇಂಟೆಲೆಕ್ಚುಯಲ್ ಯಾಕಾಗಬಾರ್ದು ನಾವು ಅಂತ. ನಮ್ಮ ಭಾಳಷ್ಟು ಈಗ ನಮ್ಗೆ ಏನಾಗ್ತಾ ಇದೆ ಅಂದರೆ ಒಂದು ಯಾವುದೋ ಒಂದು ದೊಡ್ಡ ಕ್ರೈಮ್ ನಡೆದ್ರೂ ಅಷ್ಟೇ, ಸಣ್ಣ ಕ್ರೈಮ್ ನಡೆದ್ರೂ ಅಷ್ಟೇ, ದೊಡ್ಡ ಘಟನೆ ನಡೆದ್ರು ಅಷ್ಟೇ, ಸಣ್ಣ ಘಟನೆ ನಡೆದ್ರು ಅಷ್ಟೇ ಅನ್ನುವಂಥ ಸ್ಥಿತಿಗೆ ನಾವು ಬಂದಿದ್ದೇವೆ. ಪತ್ರಕರ್ತರು ಇಂಟೆಲೆಕ್ಚುಯಾಲಿಟಿ ಬರೋದು ನಮ್ಮ ಎಕ್ಸ್ಪೀರಿಯನ್ಸಿಂದ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಆದರೆ ಒಂದು ಪತ್ರಕರ್ತರು ಸೋಮಾರಿಗಳಾಗ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ. ಬಟ್ ನಮಗೆ ಒಂದು ಸಾಮಾನ್ಯೀಕರಣ ಅಂಶಗಳನ್ನು, ಅಂದರೆ ನಮಗೊಂದು ಇಮ್ಯಾಜಿನೇಷನ್ ಬರ್ತಾ ಇದೆ. ನಾವು ಇಲ್ಲೇ ಕೂತ್ಕೊಂಡು ಅಲ್ಲಾಗುವ ಒಂದು ಅಪಘಾತವನ್ನು ಅಥವಾ ಒಂದು ಆಗುವ ಘಟನೆಯನ್ನು ನಿರೀಕ್ಷೆ ಮಾಡ್ತೇವೆ. Manohar Prasad, the senior reporter of Udayavani, recalled the good old days when quick reporting of news was a daunting task, owing to the lack of technology that is available today. Voicing his concern over usage of language in news reports, especially those in regional languages, he stressed on the importance of using the right pronunciations
and choice of words. He said that specific details should be given to the readers in news reports. ಅಧಿಕೃತ ವರದಿಗಾರಾಗಿದ್ದೆ ಕೆನರಾ ಕಾಲೇಜಿನಲ್ಲಿ 77ರಿಂದ 79ರವರೆಗೆ. ಏನು ಕಾರ್ಯಕ್ರಮ ಆದರೂ ಮಂಗಳೂರಿನ ಪತ್ರಕರ್ತರು ಆಗ 6 ಮಂದಿ ಇದ್ರು. ಅವರಿಗೆಲ್ಲ ಒಂದೊಂದು ಕಾರ್ಬನ್ ಕಾಪಿ, ಆಗ ಜೆರಾಕ್ಸ್ ಕೂಡ ಇಲ್ಲ, ಕಾರ್ಬನ್ ಕಾಪಿ ಇಟ್ಟು ಕೊನೆಯ ಕಾಪಿ ಕಾಣ್ತಾ ಇರಲಿಲ್ಲ, ಅದನ್ನು ಮತ್ತೆ ಕರೆಕ್ಷನ್ ಮಾಡಿ ಕೊಡ್ತಾ ಇದ್ರು. ನಾನು ಅದನ್ನು ಕೊಂಡೋಗಿ ಕೊಡ್ತಾ ಇದ್ದಂತಹ ಮಂಗಳೂರಿನ ಆಗಿನ ಹಿರಿಯ ಪತ್ರಕರ್ತರಲ್ಲಿ ಒಬ್ಬರು ಮಲಾರ್ ಜಯರಾಮ್ ರೈ. ಆಗ ಡೆಕ್ಕನಿಗೆ ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ. ಆನಂತರ 84ಕ್ಕೆ ನಾನು ಪತ್ರಿಕೋದ್ಯಮಕ್ಕೆ ಸೇರಿದಾಗ ಈಗ 2ನೇ ಹಂತ ನನ್ನ ಜೊತೆಗಿನವರು ಚಿದಂಬರ ಬೈಕಂಪಾಡಿಯವರು ಮತ್ತು ಮಾಧವಣ್ಣನವರು. ಆನಂತರ ಇಲ್ಲಿಯ ಪತ್ರಿಕೆಗಳು, ಇಲ್ಲಿಯ ಸಂಜೆ ಪತ್ರಿಕೆಗಳು, ವಾರ ಪತ್ರಿಕೆಗಳು ಇತ್ಯಾದಿ. ಆಮೇಲೆ ಚಾನೆಲ್ಗಳು ನೋಡಿದರೆ ನಾವು ಇಡೀ ದೇಶದಲ್ಲಿ ಅತಿ ಹೆಚ್ಚು ಖಾಸಗಿ ಸುದ್ದಿ ಚಾನೆಲ್ಗಳು ಮಂಗಳೂರಿನಲ್ಲಿ. ಕನ್ನಡ, ತುಳು, ಕೊಂಕಣಿ, ಇಂಗ್ಲಿಷ್, ಬ್ಯಾರಿ ಭಾಷೆಯಲ್ಲಿ, ಆಮೇಲೆ ಸ್ವಲ್ಪ ಸಮಯ ಮಲಯಾಳಿ ಕೂಡ ನಡೆದಿದ್ದೇನೆ. ಇಷ್ಟು ನ್ಯೂಸ್ ಚಾನೆಲ್ಗಳ ತಂಡಗಳು ಇಲ್ಲಿ. ಇದು ಇಡೀ ಭಾರತದಲ್ಲಿ ಇಂತಹ ಚಾನೆಲ್ಗಳಿಲ್ಲ. ಅಂತಹ ಚಾನೆಲ್ಗಳ ಸ್ನೇಹಿತರು. ವೆಬ್ಸೈಟ್ನ ಅದಕ್ಕೂ ಕೆಲಸ ಮಾಡಿದ್ದೇನೆ. ವೆಬ್ ನ್ಯೂಸಿಗೆ ಪೌಲೋಸ್ ಅವ್ರ ಜೊತೆಗೆ ವರ್ಲ್ಡ್ ವೈಡ್ ಸ್ವಲ್ಪ ಸಮಯ ನಾನೇ ಹೇಳಿ ಕೆಲವರು ನೋಡಿದ್ದು ಮತ್ತು ಅವರ ಸ್ನೇಹಿತರು ಕೆಲವರು ನೋಡಿದ್ದು ಇತ್ಯಾದಿ. ಅದಕ್ಕೆ ಅವರ ಜೊತೆಗೆ ಒಂದು ಅನುಭವ. ಹೀಗೆ ಮಂಗಳೂರು ಸಮಗ್ರ ಮಾಧ್ಯಮ. ಇವತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ನಮ್ಮ ಸ್ನೇಹಿತರನ್ನು ದಿನಕ್ಕೆ 2-3 ಬಾರಿ ಆದರೂ ಟಿವಿಯಲ್ಲಿ ನೋಡ್ತಾ ಇರ್ತೇವೆ, ಎಲ್ಲ ಚಾನೆಲ್ಗಳ ಗೆಳೆಯರು. ಒಟ್ಟು ಒಂದು 25 ವರ್ಷಗಳ 1984ರಿಂದ ನನ್ನ ಈ ಅನುಭವ ನಾನು ಹೇಳ್ತಾ ಹೋದರೆ ಒಂದು ಸಂಪೂರ್ಣ ಮಾರ್ಪಾಡಾಗಿರುವಂತಹ ಒಂದು ಮಂಗಳೂರು, ಭಾರತದಲ್ಲಿಯೇ ಮಾಧ್ಯಮಕ್ಕೆ ಒಂದು ಹೊಸ ತಿರುವನ್ನು ನೀಡಿದಂತಹ ಮಾಧ್ಯಮ ಇವತ್ತು ನಮ್ಮ ಸ್ನೇಹಿತರೆಲ್ಲ. Underlining the significance of print media, Manohar said that print media provide detailed reports to people compared to television reports and hence are here to stay. He redefined the term news, stating that news does not mean north, east, west and south as it has traditionally been known. He said that it is rather the plural of the word new, all the new things that happen around us. ಪದ್ಮಪ್ರಿಯ ವಿಷಯದಲ್ಲಿ ಇಷ್ಟೆಲ್ಲ ಬರೆದು ಇಷ್ಟೆಲ್ಲ ಸೆನ್ಸೇಷನ್ ಮಾಡಿ ನಾನು ಮಾಡಬಾರ್ದು, ಯಾರನ್ನು ದೂರುದಲ್ಲ. ಆದರೆ ಅದೇ ಮಾನದಂಡ ಆ ಗಿರಿಜನ ಮೂಕ ಹುಡುಗಿ, ಆಕೆಯನ್ನು ಯಾರೋ ಅತ್ಯಾಚಾರ ಮಾಡಿ ಗರ್ಭಿಣಿ ಆದಾಗ ಅವರ ಜಾತಿಯ ಪರಂಪರೆಯಂತೆ ಗಿರಿಜನರು ಆ ತಾಂಡದ ಹತ್ರ ಗುಡ್ಡೆಯಲ್ಲಿ ಕೊಂಡೋಗಿ ಶೆಡ್ ಹಾಕಿ ಅವಳು 3 ತಿಂಗಳಲ್ಲಿ ಇದ್ದಾಗ ಎಲ್ಲಿ ಹೋದ್ರು ನಮ್ಮವರು? ಎಲ್ಲಿ ಹೋಯ್ತು ಮಾಧ್ಯಮ? ಹಾಗಿದ್ರೆ ಈ ಮಾಧ್ಯಮದ ಜವಾಬ್ದಾರಿಗಳು ಎಲ್ಲಿ ಬರ್ತಾವ ಅಂದ್ರೆ 3 ಜನರ ಕೆಲಸ ನಮ್ಮ ಒಂದು ಲೇಖನದಿಂದ ತೆಗೆಸ್ಬೋದು. ಇವತ್ತು ಎಷ್ಟು ಮಂದಿಯನ್ನು ನಾಳೆ ಸಸ್ಪೆಂಡ್ ಮಾಡ್ಬೋದು ನಮ್ಮ ಲೇಖನದಿಂದ. ಆದರೆ ನಾಳೆ ಒಂದು ಅಟೆಂಡರ್ ಕೆಲಸ ಕೊಡಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅದರ ಅರ್ಥ ನಾವು ಎಲ್ಲ ಭ್ರಷ್ಟಾಚಾರಗಳನ್ನು ಸಹಿಸಬೇಕೆಂಬುದಾದ್ರೆ ಅರ್ಥ ಅಲ್ಲ. ಆದರೆ ಎಲ್ಲೋ ಒಂದು ನಮ್ಮ ತಪ್ಪಿನಿಂದ ಒಂದು ಡ್ಯಾಮೇಜ್ ಆಗಿಬಿಟ್ರೆ, ಇವತ್ತು ನಮ್ಮ ದುಡುಕಿನಿಂದ ಒಂದು ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸನ್ನಿವೇಶ ಬಂದರೆ ಇದು ನಾವು ತೆಗೆದುಕೊಳ್ಬೇಕಾದಂತಹ ವಿವೇಚನೆ. ಈಗ ಬರ್ತದೆ ಭ್ರಷ್ಟಾಚಾರಗಳು, ಲೋಕಾಯುಕ್ತರು ಹೇಳ್ತಾರೆ, ಎಲ್ಲ ನಾವು ಬರೀತೇವೆ, ಅದರಲ್ಲಿ ಏನು ನಥಿಂಗ್ ಟು ಲೂಸ್. ನಾವು ಮಾಡಲೇಬೇಕಾದ್ರು ನಮ್ಮ ದುಡುಕಿನಿಂದ ಆಗುವ ಒಂದು ಕೆಲಸದಿಂದ ಆ ವ್ಯಕ್ತಿ ಮಾತ್ರವಲ್ಲ, ಅವನ ಕುಟುಂಬ ಮತ್ತೆ ನಾಳೆ ಸ್ಪಷ್ಟೀಕರಣ ಬಂದ ಕೂಡಲೇ ಆ ಕೆಲಸ ಆಗುತ್ತೆ. Harsha, the president of the association and senior reporter of Indian Express, was also present on the occasion. Tickle your taste buds with sumptuous dishes. Madhuvan's Village promises food relishers a delightful journey in taste. Experience an enchanting village ambience with cozy huts, smoke-free zone and tranquil surroundings. Village Family Restaurant is now even more inviting with added features like 4-lane concreted road right at the doorstep, ample space for car parking, more picturesque open space ideal for corporate and family parties, exceptional dining choices of Indian, Chinese, continental and ethnic delicacies. Visit Village Family Restaurant to experience a delicious blend of idyllic surroundings and mouth-watering cuisines. Madhuvan's Village, the family restaurant, Yadi, Mangalore 842214158. Come once, you're sure to remain a regular.